2 ದಶಕಗಳಿಂದ ಜನರ ಮನಸ್ಸಿನಲ್ಲಿ ತಮ್ಮ ಅದ್ಭುತ ನಟನೆಯ ಮೂಲಕ ಅಚ್ಚಳಿಯದ ನೆನಪನ್ನ ಕೊಟ್ಟಿದ್ದಂತಹ ದಿಲೀಪ್ ರಾಜ್ ಇನ್ನು ನೆನಪು ಮಾತ್ರ. ನಟ ಹಾಗೂ ನಿರ್ಮಾಪಕ ದಿಲೀಪ್ ರಾಜ್ ಕೇವಲ 47 ವರ್ಷ ವಯಸ್ಸು ನಿಧನರಾಗಿದ್ದಾರೆ. ಉತ್ತರಹಳ್ಳಿಯ ನಿವಾಸದಲ್ಲಿ ದಿಲೀಪ್ ರಾಜ್ ಅವರ ಪಾರ್ಥಿವ ಶರೀರವನ್ನ ಇಡಲಾಗಿದೆ. ಕುಟುಂಬಸ್ಥರ ಆಕ್ರಂದನ ಇದೇ ಸಂದರ್ಭದಲ್ಲಿ ಮುಗಿಲು ಮುಟ್ಟಿದೆ. ಯಾಕಂದರೆ ಹಠಾತ್ ನಿಧನ ಇದು. ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಇಡೀ ಫ್ಯಾಮಿಲಿಗೆ ಆಗ್ತಾ ಇಲ್ಲ. ಬೆಳಗ್ಗೆ ಗೊತ್ತಾಯ್ತು ನನಗೆ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿರೋ ವಿಷಯನೇ ಗೊತ್ತಿರಲಿಲ್ಲ. ಬಟ್ ದಿಸ್ ಇಸ್ ವೆರಿ ಶಾಕಿಂಗ್ ಆ್ಯಂಡ್ ತುಂಬ ದೊಡ್ಡ ಲಾಸ್ ನಮ್ಮ ಇಂಡಸ್ಟ್ರಿಗೆ. ಎಷ್ಟು ಟ್ಯಾಲೆಂಟೆಡ್ ಇದ್ದ ಅವನು, ಎಂಥ ಒಳ್ಳೆ ಡ್ಯಾನ್ಸರು, ಎಷ್ಟು ಒಳ್ಳೆ ವ್ಯಕ್ತಿ. ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ ಸರ್, ತುಂಬ ಕಷ್ಟ ಆಗ್ತದೆ. ಒಂಥರ ನನಗೆ ಭಯ ಶುರುವಾಗಿದೆ ಪರ್ಸ್ನಲಿ. ಹೆಂಗಪ್ಪ ನಾವು ಹೆಂಗೆ ಬದುಕಬೇಕು? ಆರೋಗ್ಯ ನೋಡ್ಕೊಬೇಕಾ, ಲೈಫ್ ಸ್ಟೈಲ್ ನೋಡ್ಕೊಬೇಕಾ, ಏನು ಮಾಡಬೇಕು? ಅವನು ಅಷ್ಟೆಲ್ಲ ಫಿಟ್ನೆಸ್ ನೋಡ್ಕೊತಾ ಇದ್ದವನು, ಇವನಿಗೆ ಹಿಂಗಾಗೋಯ್ತು, ನಾವೇನು ಮಾಡಬೇಕು? ಇಟ್ಸ್ ವೆರಿ ಡಿಫಿಕಲ್ಟ್ ಸರ್, ತುಂಬ ಕಷ್ಟ ಆಗ್ತದೆ. ಯಾವ ವರ್ಷ ಮೇಡಮ್ ನೀವೆಲ್ಲ ಕೆಲಸ ಶುರು ಮಾಡಿದ್ದು? ಯಾವ ಸೀರಿಯಲ್? 98, 99 ನಾವೆಲ್ಲ ಒಟ್ಟಿಗೆ ಕೆಲಸ ಶುರು ಮಾಡಿದ್ದು, ನಾನು ದಿಲೀಪ್ ಅಲ್ಲ. ಸುಮಾರು ಸೀರಿಯಲ್ ಒಟ್ಟಿಗೆ ಕೆಲಸ ಮಾಡಿದ್ದೀವಿ, ಪೇರಾಗಿ ಮಾಡಿದ್ದೀವಿ, ಅಣ್ಣ ತಂಗಿಯಾಗಿ ಮಾಡಿದ್ದೀವಿ. ಅವನಿಗೆ ನಾನು ಸ್ಟೆಪ್ ಮತ್ತು ಚಿಕ್ಕಮ್ಮ ಆಗಿ ಕೂಡ, ಸವತಿ ತಾಯಿಯಾಗಿ ಕೂಡ ಮಾಡಿದ್ದೀನಿ. ಇಷ್ಟೆಲ್ಲ ವೇರಿಯೇಷನ್ಸ್ ಅವನ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಅಂತ ಒಬ್ಬ ಫ್ರೆಂಡ್ ಇವತ್ತಿಲ್ಲ ಅಂದರೆ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತಿದೆ ಸರ್. ಇಟ್ಸ್ ವೆರಿ ಡಿಫಿಕಲ್ಟ್. ಇಟ್ಸ್ ಅ ಹ್ಯೂಜ್ ಲಾಸ್ ಅಷ್ಟೇ. ತುಂಬ ಜಾಲಿ ಅನ್ಸೋರು, ಯಾವಾಗಲೂ ನಗಾಡ್ತಿದ್ರು, ನಗಿಸ್ತಿದ್ರು. ನಿಮ್ಮ ಎಲ್ಲರ ಜೊತೆ ಹಂಗೆ ಇರ್ತಿದ್ದ ಅವನು. ತುಂಬ ತುಂಬ ಜೋರಾಗಿರ್ತಿದ್ದ, ಫುಲ್ ಆಫ್ ಲೈಫ್ ಅಂತ. ಆ ಲೈಫೇ ಇಲ್ವಲ್ಲ. ನಟಿ ಸ್ವಪ್ನ ಅವರು ಕೂಡ ದಿಲೀಪ್ ರಾಜ್ರನ್ನ ನೆನೆದು ಭಾವುಕರಾಗಿರುವಂತಹ ಸಂದರ್ಭದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ರಿ. ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, 99ರಿಂದ ನಾವೆಲ್ಲ ಒಟ್ಟೊಟ್ಟಿಗೆ ಆ್ಯಕ್ಟ್ ಮಾಡ್ತಾ ಇದ್ವಿ, ತುಂಬ ಚೆನ್ನಾಗಿ ಎಲ್ಲರ ಜೊತೆಗೂ ಜೆಲ್ ಆಗ್ತಾ ಇದ್ರು. ಅವರು ಪ್ರತಿಭಾವಂತ ನಟ ಮತ್ತು ಒಳ್ಳೆ ಆ್ಯಕ್ಟರ್, ಅದ್ರ ಜೊತೆಗೆ ಒಳ್ಳೆ ಮನುಷ್ಯ ಕೂಡ ಅಂತ ನೋಡಿ ಪ್ರತಿಯೊಬ್ಬರು ಕಣ್ಣೀರು ಹಾಕ್ತಾ ಇದ್ದಾರೆ. ಯಾರಿಗೂ ಈ ಸಾವನ್ನು ಅರಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಯಾಕಂದರೆ ದಿಲೀಪ್ ರಾಜ್ ಅವರ ಕಾರಣಕ್ಕೆ ಸಾವಿರಾರು ಕುಟುಂಬಗಳು ಊಟ ಮಾಡ್ತಾ ಇದ್ವು ಅಂತ ಕೂಡ ತುಂಬ ಜನ ಹೇಳ್ತಾ ಇದ್ರು. ಪ್ರೊಡಕ್ಷನ್ ಹೌಸ್ ಇತ್ತು, ಅದ್ರ ಮೂಲಕ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಗಳನ್ನು ಕ್ರಿಯೇಟ್ ಮಾಡ್ತಾಯಿದ್ರು. ಇಂಡಸ್ಟ್ರಿಯಲ್ಲಿ ತುಂಬ ತಮ್ಮ ಕನಸಿನ ವ್ಯಾಪ್ತಿಯನ್ನು ಕಾಲಕ್ಕೆ ತಕ್ಕಂತೆ ಅವರು ವ್ಯಾಪಿಸ್ತಾ ಹೋಗ್ತಾಯಿದ್ರು, ಆಮೇಲೆ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾಯಿದ್ರು. ಪಾಪ ಈಗ ಇದನ್ನೆಲ್ಲ ನೆನೆಸ್ಕೊಂಡಾಗ ನಿನ್ನೆ ಇದ್ದ ವ್ಯಕ್ತಿ, ಚೆನ್ನಾಗಿದ್ದ ವ್ಯಕ್ತಿ, ಯಾವಾಗಲೂ ಕೂಡ ಫಿಟ್ನೆಸ್ಗೆ ಅವರನ್ನು ನೋಡಿ ಇನ್ನೊಬ್ಬರು ಇನ್ಸ್ಪೈರ್ ಆಗುವಂತಹ ವ್ಯಕ್ತಿ ಹೀಗೆ ನಾವು ಕಳ್ಕೊಂಡ್ವಲ್ಲ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಬೇಸರಗೊಂಡಿದ್ದಾರೆ. ದುಃಖ ಉಮ್ಮಳಿಸಿ ಬರ್ತಾ ಇದೆ. ದಿಲೀಪ್ ರಾಜ್ ಅವರ ಜೊತೆಗೆ ಸಮಕಾಲೀನವರು ಯಾರ್ಯಾರು ಆ್ಯಕ್ಟ್ ಮಾಡಿದರು ಅವರೆಲ್ಲರೂ ಕೂಡ ಆಘಾತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥದನ್ನು ನಾವು ಯಾವುದು ಕನಸು ಮನಸ್ಸಲ್ಲೂ ದಿಲೀಪ್ ರಾಜ್ ವಿಚಾರದಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ. ಬಿಕಾಸ್ ಶಿಸ್ತು ಅನ್ನೋದು ಅವ್ರ ಜೀವನದ ಪ್ರತಿ ಹಂತದಲ್ಲೂ ಕೂಡ ಇತ್ತು. ಫಿಟ್ನೆಸ್ ಜೊತೆಗೆ ಒಂದು ಕಮಿಟ್ಮೆಂಟ್ ಎಲ್ಲರನ್ನ ಕೂಡ ಇನ್ಸ್ಪೈರ್ ಮಾಡ್ತಾ ಇದ್ದು ಅಂಥ ನಟ ನಾವು ಕಳ್ಕೊಂಡಿದ್ದೀವಿ. ಅದು ತುಂಬಲಾರದಂತಹ ನಷ್ಟ. ಮತ್ತು ಕಲಾವಿದನ ಕಲಾ ಬದುಕು ಇರುತ್ತಲ್ಲ, ಅದು ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಅವ್ರು ಸಂಪಾದನೆ ಮಾಡಿದ್ದು ಎಷ್ಟು ಅನ್ನೋದು ಪಕ್ಕಕ್ಕಿಡ್ತಾರೆ. ಬಟ್ ಅವ್ರು ಹೀಗೆ ಹೋದಾಗ ಎಷ್ಟು ಜನ ಬಂದು ಅವ್ರಿಗೋಸ್ಕರ ಅಳುತ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟು.